ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೆ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋದಲ್ಲಿ ಇವತ್ತು ಒಂದು ಒಳ್ಳೆ ಟೆಂಪಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಹಾಗೆ ನಿಮಗೆ ತುಂಬ ಖುಷಿ ಕೂಡ ಆಗುತ್ತೆ. ಯಾರೆಲ್ಲ ಈ ವಿಡಿಯೋನ ಪೂರ್ತಿ ನೋಡ್ತೀರಾ, ಈ ಟೆಂಪಲ್ನ ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದಂತೂ ಸಕ್ಕ ಚೆನ್ನಾಗಿತ್ತು, ಮತ್ತು ವಾತಾವರಣ ಅಂತೂ ಹೇಳಂಗಿಲ್ಲ, ಅಷ್ಟು ಚೆನ್ನಾಗಿತ್ತು. ಇಲ್ಲಿ ಮಳೆನೂ ಇಲ್ಲ ಅಥವಾ ಬಿಸಿಲೂ ಇಲ್ಲ, ಒಂಥರ ವೆದರು ಎಷ್ಟು ಕೂಲು ಗೊತ್ತಾ, ಅಷ್ಟು ಚೆನ್ನಾಗಿತ್ತು. ಹೋಗ್ತಾ 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 ನಮಗಂತೂ ಸುಸ್ತು ಆಗಲಿಲ್ಲ, ಏನಿಲ್ಲ, ಒಂಥರ ಆಯಾಸ ಆಗದೆ ಇರೋ ರೀತಿ ಟ್ರಿಪ್ ಮುಗಿಸ್ಕೊಂಡ್ಬಂದ್ವಿ ಅನ್ಸುತ್ತೆ. ಇದು ನಾನು ಹೋಗ್ತಾ ಇರೋ ದೇವಸ್ಥಾನ ಅಲ್ಲೇ ಸಿಗಂದೂರಿಗೆ ಸ್ವಲ್ಪ ಹತ್ತಿರ ಆಗುತ್ತೆ, ತುಂಬ ದೂರ ಏನಿಲ್ಲ. ಒನ್ ಡೇಲಿ ಒಂದು 4-5 ದೇವಸ್ಥಾನ ನೋಡ್ಕೊಂಬರ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನಾವು ಹೋಗಬೇಕಿದ್ರೆ ದಾರಿಗಳು ನೋಡಬೇಕಿತ್ತು, ಎಷ್ಟೊಂದು ಹಸಿರು ಮಯವಾಗಿ ಕೂತಿತ್ತು ಅಂತ. ಅಂದರೆ ಮನೆಗಳು ಸುದಾ ಅಷ್ಟೇ, ಎಲ್ಲ ಮನೆಗಳು ಹಂಚಿನ ಮನೆ, ಮೋಲ್ಡ್ ಮನೆ ಅಷ್ಟೇ ಜಾಸ್ತಿ ನೋಡೋಕೆ ಸಿಗಲಿಲ್ಲ ನಮಗೆ. ಎಲ್ಲ ಹಂಚಿನ ಮನೆ, ಹಳ್ಳಿ ಮನೆಗಳ ಥರ ಇತ್ತು, ಅಷ್ಟು ಚೆನ್ನಾಗಿತ್ತು. ಇಷ್ಟು ಒಳ್ಳೆ ಪ್ಲೇಸ್ಗಳು ನಾವು ಹುಡ್ಕೊಂಡು ಹೋಗ್ತೀವಿ ಅಂದರೂ ಸಿಗಲ್ಲ. ಒಮ್ಮೆ ನೋಡಿದ್ರೆ ಮತ್ತೆ ನೋಡ್ತೀವ ಇಲ್ಲ ಅನ್ನೋದು ಗ್ಯಾರಂಟಿ ಇಲ್ಲ, ಅಷ್ಟು ಚೆನ್ನಾಗಿದ್ದು. ಎಲ್ಲ ಪಾಚಿ ಬೆಳೆದಿತ್ತು, ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಹೇಳಕ್ಕೆ ಪದಗಳೇ ಸಿಗಲ್ಲ, ಅಷ್ಟು ಚೆನ್ನಾಗಿತ್ತು. ನಾವು ಹೋಗ್ತಾ ಹೋಗ್ತಾ ಅಷ್ಟೊಂದು ಇಷ್ಟ ಆಗೋ ಕಾರಣ ಏನು ಗೊತ್ತಾ, ಒಂದು ಮಳೆನೂ ಕೂಡ ಇರಲ್ಲ, ಬಿಸಿಲು ಕೂಡ ಇರಲ್ಲ, ಒಂಥರ ವೆದರು, ಎಷ್ಟು ಕೂಲ್ ವೆದರು ಅಂದರೆ ನನಗೆ ಮತ್ತೆ ಮತ್ತೆ ಅದನ್ನೇ ಹೇಳೋ ಥರ ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿತ್ತು. ಮತ್ತು ಪಾರ್ಕ್ಗಳು ಕೂಡ ಇದ್ವು, ಅವು ಕೂಡ ಅಷ್ಟೇ ಸೂಪರ್ ಆಗಿದ್ದು. ಎಲ್ಲ ರೋಡ್ ತುಂಬ ನಾವು ಒಬ್ಬರೇ ಹೋಗ್ತಿದ್ದೀವಿ ಅನ್ನೋ ಫೀಲು, ಯಾರು ಜನಗಳೇ ಇಲ್ಲ ಗೊತ್ತಾ, ಅಷ್ಟು ಒಂಥರ ನಿಶಬ್ದ ವಾತಾವರಣ, ಅಷ್ಟು ಚೆನ್ನಾಗಿತ್ತು. Smooth as a silky pillowcase, slither in my innocent oasis. You bring the pain, I'll deliver patience. I see the lion and try to tame him. I know the werewolf behind the sheep, familiar the scent of deceit behind your pretty teeth. Saying need space to breathe, but what does that really mean? I don't believe when you said to me you really need space to breathe. What you really got up your sleeve? I don't believe when you said to me you really need space to breathe. I know something's up your silky little sleeve, your silky little sleeve. Something's up your silky little sleeve, your silky little sleeve. I seen it coming from up the block, must be the one that you think I'm not. Let me remind you if you forgot, I'm not the 1 or the 2 or the 3 or the 5. ಜನಗಳೇ ಇಲ್ಲ ಅಂತಿದ್ದೆ, ಎಷ್ಟು ಜನ ಇಲ್ವೇ ಇಲ್ವಲ್ಲ, ಈ ರೋಡಲ್ಲೆಲ್ಲ ನಾವೇ ಇದ್ದೀವಲ್ಲ ಅನ್ನೋ ಥರ ಫೀಲ್ ಆಗ್ತಿದೆ ಅಂತಲೂ ನಿಮಗೂ ಕೂಡ ಹೇಳಿದೆ. ಆದರೆ ಈಗ ಟ್ವಿಸ್ಟು ಒಂದು ಏನು ಗೊತ್ತಾ, ರೋಡ್ ಅಷ್ಟೇನು ಚೆನ್ನಾಗಿಲ್ಲ, ಸ್ವಲ್ಪ ಒಂದು 4-5 ಕಿಲೋಮೀಟರ್ ರೋಡ್ ಅಷ್ಟು ಚೆನ್ನಾಗಿಲ್ಲ. ಅಂದರೆ ಏನು ರೋಡು ಅಂತಾರೆ, ಗಲ್ಲಿ ಥರ ರೋಡು, ಅಂದರೆ ದಡ್ಕ ಬಡ್ಕ ಇರುತ್ತೆ, ಸೌಂಡ್ ಇರುತ್ತಲ್ಲ ಆ ಥರ ರೋಡು. ಎಷ್ಟು ಜನ ಗೊತ್ತಾ, ಇವಾಗ ಗೊತ್ತಾಗ್ತಾ ಇದೆ ಆ್ಯಕ್ಚುಲಿ ಎಷ್ಟೊಂದು ಜನಗಳು ಈ ದೇವಸ್ಥಾನಕ್ಕೆ ಇಷ್ಟೊಂದು ಹುಡ್ಕೊಂಬರ್ತಾರಾ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಯಾಕಂತಂದರೆ ದೇವಸ್ಥಾನಕ್ಕಿಂತ ಇನ್ನೂ 1.5-2 ಕಿಲೋಮೀಟರ್ ಹಿಂದೆಯೇ ಕ್ಯೂ. ಅಂದರೆ ಏನಂದರೆ ಚೆಕ್ ಪೋಸ್ಟ್ ಥರ, ಆದರೆ ಚೆಕ್ ಪೋಸ್ಟ್ ಅಲ್ಲ, ಏನು ಅಂತಂದರೆ ಇವಾಗೆಲ್ಲ ವಿದ್ಯುತ್ ತಯಾರಾಗುತ್ತಲ್ಲ, ಜೋಗ್, ಅದರದ್ದು ಬ್ಯಾಕ್ ಫೋರ್ಸ್ ನೀರನ್ನ ಸ್ಟೋರ್ ಮಾಡಿ ಕರೆಂಟ್ ಉತ್ಪಾದನೆ ಮಾಡ್ತಾರಲ್ಲ, ಅದು ಆ ದೇವಸ್ಥಾನ ಇರೋ ಕಡೆನೇ ಇರೋದು. ಹಾಗಾಗಿ ಈ ಅರಣ್ಯ ಇಲಾಖೆಯವರು ಅದನ್ನು ಬಂದವ್ರನ್ನೆಲ್ಲರದೂ ಒಂದು ಲೀಸ್ಟ್ ಥರ ಮಾಡ್ಕೊತಾರೆ. ಎಷ್ಟು ಅವರ್ ಕಾದ್ವಿ ಅಂದರೆ, ಇಲ್ಲಾಂದ್ರೂ 2 ಅವರ್ ಕಾದಿದ್ದೀವಿ ನಾವು ಕಾರಲ್ಲೇ. ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ ಒಳಗಡೆ. ದೇವಸ್ಥಾನ ಇನ್ನೇನು ಹತ್ತಿರನೇ ಬಂತು. ಯಾವ ದೇವಸ್ಥಾನ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅನಿಸುತ್ತೆ, ನೋಡಿರೋರಿಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ. ದೇವಸ್ಥಾನದ ಹತ್ರ ಬಂದ್ವಿ, ಜನನೇ ಇರಲಿಲ್ಲ ಅಂದ್ಕೊಂಡೆ, ಆದರೆ ನಮಗಿಂತ ಮುಂಚೆನೇ ಬಂದಿರೋಷ್ಟು ಜನ ನೋಡ್ತಾ ಇದ್ದರೆ, ಯಪ್ಪ ಇವರೆಲ್ಲ ಯಾವಾಗ ಬಂದರು, ರೋಡಲ್ಲಿ ಒಬ್ಬರು ಸಿಗಲೇ ಇಲ್ಲಲ್ಲ ಅನ್ನೋ ಥರ ಫೀಲ್ ಆಗ್ತಾಯಿತ್ತು, ಅಷ್ಟು ಜನ ಇದ್ದರು. ಇವಾಗ ಜನಗಳಿರಲಿಲ್ಲ ಅನ್ನೋ ಫೀಲ್ಗಿಂತ ಜನ ಜಾಸ್ತಿ ಇದ್ದಾರಲ್ಲಪ್ಪ ಅನ್ನೋ ಥರ ಅನಿಸ್ತಾ ಇತ್ತು. ಸಿಗುತ್ತಾ ಇಲ್ವಾ ನಮ್ಗೆ ದರ್ಶನ, ಇಷ್ಟೊಂದು ಜನ ಇದ್ದಾರಲ್ಲ ಅಂತ ಹೋದ್ವಿ. ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂದರೆ, ಇಲ್ಲೂ ಕೂಡ ನಾವು 1 ಅವರಲ್ಲೇ ಮಿಸ್ ಆದ್ವಿ. ನಾವು ದರ್ಶನ ಮಾಡ್ಕೊಂಬಂದ್ವಿ, ಬಾಕ್ಲಾಕ್ಬಿಟ್ರು. ಅಷ್ಟು ನಮಗೆ ದೇವ್ರು ನೋಡಿದ ಖುಷಿ. ಊಟನೂ ಅಷ್ಟೇ, ಎಷ್ಟು ಚೆನ್ನಾಗಿತ್ತು ಗೊತ್ತಾ ಊಟ. ಅಲ್ಲಿ ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಪಾಪು ಸೇಹಾಲ್ ಬಿಡ್ತಿರ್ಲಿಲ್ಲ, ಅಳ್ತಾ ಇದ್ದ. ಇವಾಗೆಲ್ಲ ಮಧ್ಯಾಹ್ನ ಟೈಮ್ ಅಲ್ವಾ, ಊಟ ಹೊಟ್ಟೆ ಹಶ್ವಾಗಿರುತ್ತೆ, ಅವನಿಗೆ ಬೇರೆ ಊಟ ಮಾಡಿಸ್ಬೇಕಾಗಿತ್ತು. ಮಕ್ಕಳೆಲ್ಲ ಕಿರಿಕಿರಿ ಮಾಡ್ತಾಯಿದ್ರು, ಹಾಗಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ.
ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈ ದೇವಸ್ಥಾನ ಅಂತೂ. ಇದ್ರ ಹೆಸರು ಬಳೆ ಪದ್ಮಾವತಿ ಅಂತ. ಈ ದೇವಸ್ಥಾನ ನೋಡಿರ್ತಾರೆ ಆಲ್ಮೋಸ್ಟು ಎಲ್ಲರೂ ನೋಡಿರೋಕ್ಕೆ ಸಾಧ್ಯನೇ ಇಲ್ಲ, ನೋಡಿರ್ತಾರೆ ಒಬ್ಬೊಬ್ಬರು ಅಂದ್ಕೊತೀನಿ. ದೇವಸ್ಥಾನ ಅಂತೂ ಸಖತ್ತಾಗಿದೆ. ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ, ಇದು ಎಂಟ್ರೆನ್ಸು, ದೇವಸ್ಥಾನದ ಎಂಟ್ರೆನ್ಸು. ದೇವಸ್ಥಾನ ಅಂತೂ ಸೂಪರಾಗಿತ್ತು. ಇದ್ರದ್ದು ಹಳೇ ದೇವಸ್ಥಾನ ಒಂದಿದೆ, ಆ ದೇವಸ್ಥಾನ ಅಂತೂ ದೇವಸ್ಥಾನದ ಒಳಗಡೆನೂ ವಿಡಿಯೋ ಮಾಡೋಂಗಿರಲಿಲ್ಲ ಅಂತ ಹೇಳಿದ್ರು. ಎಲ್ಲರೂ ಮಾಡ್ಕೊತಿದ್ರಲ್ಲ ಅಂದ್ಬಿಟ್ಟು ನಾನು ಮಾಡಿಕೊಂಡೆ. ದೇವಸ್ಥಾನ ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಲ್ಲ ಕಡೆಗೂ ದೇವ್ರ ಮುಖ ಮಾಡಿ ನಿಂತಿರೋ ಥರ, ಅಂದರೆ ಯಾವ ಥರ ಅಂದರೆ 4 ದಿಕ್ಕುಗಳಲ್ಲೂ ಆ ಬಳೆ ಪದ್ಮಾವತಿ ಮುಖ ಮಾಡಿ ಕೂತಿರೋ ಥರ ಒಂದು ದೇವ್ರ ವಿಗ್ರಹ, ಮೂರ್ತಿ ಅನ್ನೋದಕ್ಕಿಂತ ಹಿಂದ್ಗಡೆ ಅದು ಏನಂತೀವಿ, ಹುತ್ತ ಗೊತ್ತಾ, ಹಾವೆಲ್ಲ ಇರುತ್ತಲ್ಲ ಆ ಥರ ಹುತ್ತ ಒಳಗಡೆನೆ, ದೇವಸ್ಥಾನದ ಒಳಗಡೆನೆ ಇತ್ತು. ಆಮೇಲೆ ಅದನ್ನ ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಬಂದಿದ್ದಾದಮೇಲೆ ಏನಂದರೆ ನಮ್ಮ ಕೋರಿಕೆಗಳೆಲ್ಲನೂ ಒಂದು ಚೀಟಿಲಿ ಬರೆದು ಒಂದು ಹುಂಡಿಗೆ ಹಾಕೋ ಥರ ಸಿಸ್ಟಮ್ ಇತ್ತು. ಅದೊಂಥರ ವಿಶೇಷ ಅನಿಸ್ತು, ನಾನೆಲ್ಲೂ ನೋಡಿರಲಿಲ್ಲ, ಹಾಗಾಗಿ ಚೆನ್ನಾಗಿತ್ತು. ದೇವಸ್ಥಾನ ಅಂತೂ ನೋಡಲೇಬೇಕಾದ ದೇವಸ್ಥಾನ ಅಂದ್ಕೊತೀನಿ. ಚೆನ್ನಾಗಿತ್ತು, ನಾನು ಯಾವತ್ತೂ ನೋಡಿರಲಿಲ್ಲ, ನಾನು ಹೊಸದಾಗಿ ಫಸ್ಟ್ ಟೈಮ್ ನೋಡಿದ್ದಲ್ವ, ನನಗಂತೂ ಸಖತ್ ಖುಷಿ ಆಯಿತು. ದೇವಸ್ಥಾನ ಮುಗಿಸ್ಕೊಂಡು ಬಂದಮೇಲೆ ಜೋಗಲ್ಲಿಗೆ ಹತ್ತಿರ ಒಂದು 10 ಕಿಲೋಮೀಟರ್ ಒಳಗಡೆನೆ ಅಂದ್ಕೊತೀನಿ. ಸರಿಯಾಗಿ ಎಷ್ಟು ಕಿಲೋಮೀಟರ್ ಅಂತ ನನಗಷ್ಟು ಐಡಿಯಾ ಇಲ್ಲ, ಮರ್ತೋಗಿದೆ. ತುಂಬ ದಿನ ಆದಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಿರೋದು, ಹಾಗಾಗಿ ನನಗೆ ಮರ್ತೋಗಿದೆ. ಜೋಗಿಗೆ ಬಂದ್ವಿ. ಜೋಗಲ್ಲಿ ಅಷ್ಟೇ ನೀರಿರಲಿಲ್ಲ, ಆದ್ರೂ ಕೂಡ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನೋಡಿದ್ದು ನಾನು ಜೋಗಲ್ಲಿ ಜಾಸ್ತಿ ನೀರಿರುತ್ತೇನೋ, ರೋರಲ್ ರಾಕೆಟ್ ಆ ಥರ ಎಲ್ಲ ಇರುತ್ತಲ್ಲ, ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೆ. ಅಷ್ಟೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಷ್ಟೇನು ಚೆನ್ನಾಗಿ ಅನಿಸ್ಲಿಲ್ಲ, ಯಾಕಂದರೆ ನೀರೇ ಬರ್ತಿರ್ಲಿಲ್ಲ, ಎಲ್ಲೋ ಒಂದು ಜರಿ ಹರಿತಾ ಇರೋ ಥರ ಫೀಲ್ ಆಗ್ತೈತೆ ಅಷ್ಟೇ. ಅದು ಕೆಳಗಡೆ ಎಲ್ಲ ಜನ ಬಿಡ್ತಿದ್ರಂತೆ ಫಸ್ಟೆಲ್ಲ, ಇವಾಗೆಲ್ಲ ಬಿಟ್ಟಿಲ್ಲ. ನಾವು ಮೇಲೆ ನಿಂತ್ಕೊಂಡು ನೋಡಿದ್ದೆಷ್ಟು ಅಷ್ಟೇ. ಅಲ್ಲಿಂದ ಮುಗಿಸ್ಕೊಂಡು ಒಂದು ಹಳೇ ಕಾಲದ ದೇವಸ್ಥಾನಕ್ಕೆ ಬಂದ್ವಿ. ಇವಾಗಲೇ 3 ಪ್ಲೇಸ್ ನೋಡಿದ್ದೀವಿ, ಇದು 4ನೇ ಪ್ಲೇಸು. ಅಂದರೆ ದೇವಸ್ಥಾನದ ಜೊತೆಗೆ ಈ ಜೋಗೂ ನೋಡಬೇಕು ಅಂದ್ಕೊಂಡಿದ್ವಿ, ಹಾಗಾಗಿ ಜೋಗೆಲ್ಲ ಮುಗಿಸ್ಕೊಂಡು ಬರಬೇಕಿದ್ರೆ ಕಿಕ್ಕೇರಿಗೆ ಬಂದ್ವಿ. ಇದೊಂದು ಒಳ್ಳೆ ದೇವಸ್ಥಾನ ಇದೆ, ನೋಡ್ಕೊಂಡು ಹೋಗೋಣ ಅಂತ ಹೇಳಿದ್ರು, ಹಾಗಾಗಿ ಕಿಕ್ಕೇರಿ ದೇವಸ್ಥಾನಕ್ಕೆ ಬಂದ್ವಿ. ನಾವು ನೋಡಿರಲಿಲ್ಲ, ಒಳ್ಳೆ ಹಳೇ ಕಾಲದ್ದು ದೇವಸ್ಥಾನದ ಥರ ಇತ್ತು. ಆಮೇಲೆ ಏನು ಗೊತ್ತಾ, ಹಳೇ ಕಾಲದ ದೇವಸ್ಥಾನ ಅನ್ನೋದ್ರ ಜೊತೆಗೆ ಇವಾಗ ಬೇಲೂರು ಹಳೇಬೀಡಲ್ಲೆಲ್ಲ ಕೆತ್ತನೆ ಮಾಡಿರ್ತಾರೆ ಅಲ್ವಾ ದೇವಸ್ಥಾನದ ಹತ್ತಿರ, ಅದೇ ಥರ ಇತ್ತು. ಇಲ್ಲೂ ಅಷ್ಟೇ, ಫುಲ್ ಹಸಿರು, ಎಲ್ಲಿ ನೋಡಿದ್ರು ಹಸಿರು, ಒಂಥರ ಯಾವ ಥರ ಇತ್ತು ಅಂದರೆ ಸಖತ್ತಾಗಿತ್ತು. ನಾವು ಹೋಗಿದ್ದು ದಿನವೇ ಆಗಿತ್ತೋ ಏನೋ ಅನಿಸುತ್ತೆ, ಎಷ್ಟು ಆಯಾಸನೂ ಆಗಲಿಲ್ಲ, ಏನಿಲ್ಲ, ತುಂಬ ಚೆನ್ನಾಗಿತ್ತು. ಎದುರುಗಡೆ ಎಂಟ್ರೆನ್ಸಲ್ಲಿ ಬಸವ ಇದೆ, ಮತ್ತು ಒಳಗಡೆ ಹೋದ್ಮೇಲೆ ಚೆನ್ನಾಗಿದೆ ದೇವಸ್ಥಾನ. ಇದು ಶಿವನ ಟೆಂಪಲ್ಲು. ಹೋಗ್ತಿದ್ದಂಗೆ ಒಳ್ಳೆ ವೈಬ್ರೇಷನ್ನು, ಅಷ್ಟು ಚೆನ್ನಾಗಿತ್ತು. ಪೂಜೆನೂ ಕೂಡ ಅಷ್ಟು ಚೆನ್ನಾಗಿ ಮಾಡಿಕೊಟ್ರು. ಒಳಗಡೆ ವಿಡಿಯೋ ಮಾಡೋ ಹಾಗಿರಲಿಲ್ಲ, ಹಾಗಾಗಿ ವಿಡಿಯೋ ಮಾಡಿಕೊಡ್ಲಿಲ್ಲ. ಆ ಸುತ್ತಮುತ್ತ, ದೇವಸ್ಥಾನದ ಸುತ್ತಮುತ್ತ ಒಂಥರ ಫೋಟೋಶೂಟ್ಗೆಲ್ಲ ಸೂಪರಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ನಾವು ಕೂಡ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ, ಚೆನ್ನಾಗಿತ್ತು. ಒಮ್ಮೆ ಈ ಕಡೆ ಕಿಕ್ಕೇರಿ ಸೈಡ್ ಹೋದರೆ ಈ ಟೆಂಪಲ್ಗೆ ಮಿಸ್ ಮಾಡಬೇಡಿ, ಹೋಗಿ ಬನ್ನಿ, ಚೆನ್ನಾಗಿ ಅನಿಸುತ್ತೆ ನಿಮಗೆ. ಒಳಗಡೆ ಅಂತೂ ಫುಲ್ಲು ಪ್ಲೇಸ್ ಇದೆ, ಎಷ್ಟು ದೊಡ್ಡದು ಗೊತ್ತಾ ದೇವಸ್ಥಾನ, ಅಷ್ಟು ದೊಡ್ಡದು. ಅಂದರೆ ನೋಡೋ ಅಂಥ ಪ್ಲೇಸೇನೆ, ಯಾವುದೂ ಇದು ವೇಸ್ಟ್, ಇದು ನೋಡಲಿಲ್ಲ ಅಂದಿದ್ರು ಆಗ್ತಿತ್ತು ಅನ್ನೋ ಥರ ಏನಿಲ್ಲ, ಅಷ್ಟು ಚೆನ್ನಾಗಿತ್ತು. ಎಲ್ಲ ಫೋಟೋ ತಗೊಂಡು ಮತ್ತು ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಇನ್ನೊಂದು ಪ್ಲೇಸ್ ಇದೆ, ಇನ್ನೊಂದು ಲಾಸ್ಟ್ ಪ್ಲೇಸು, ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೇಳಿದ್ರು. ಹಾಗಾಗಿ ಹೋದ್ವಿ. ಅದು ಒಂದು ಮಠ ಆಗಿರುತ್ತೆ, ಶ್ರೀಧರ ಸ್ವಾಮಿ ಮಠ ಅನಿಸುತ್ತೆ, ಗೊತ್ತಿಲ್ಲ ಸರಿಯಾಗಿ ನನಗೆ ನೆನಪು ಬರ್ತಾ ಇಲ್ಲ, ಹಾಗಾಗಿ ಒಂದು ಮಠ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿತ್ತು. ಅಲ್ಲೂ ಕೂಡ ತೀರ್ಥ ಸ್ನಾನ ಮತ್ತು ಊಟ ಎಲ್ಲ ಇತ್ತು. ನಾವು ಸಂಜೆ ಆಗಿದ್ದರಿಂದ ಊಟ ಏನೂ ಮಾಡಲಿಲ್ಲ. ತೀರ್ಥ ಸ್ನಾನ ಮುಗಿಸ್ಕೊಂಡು ಆ ಮಠದ ಒಳಗಡೆ ಹೋಗಿ ಅಲ್ಲೂ ಸ್ವಲ್ಪ ಹೊತ್ತು ಪೂಜೆ ಎಲ್ಲ ಮಾಡ್ತಿದ್ರು, ಅದೆಲ್ಲ ನೋಡಿಕೊಂಡು, ಅದು ತುಂಬ ಚೆನ್ನಾಗಿತ್ತು ಮಠ. ಅದೆಲ್ಲ ನೋಡಿಕೊಂಡು ವಾಪಸ್ಸು ಮನೆಗೆ ಹೊರಟ್ವಿ. ನಾವು ಒನ್ ಡೇಯಲ್ಲಿ ಒಂದು 5 ಪ್ಲೇಸ್ ಕವರ್ ಮಾಡಿದ್ವಿ. ಎಲ್ಲ ಪ್ಲೇಸ್ಗಳು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹಾಗೆ ನಮಗೆ ಬೇಜಾರಂತ ಏನು ಅನಿಸ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಆಯಾಸ ಕೂಡ ಆಗಲಿಲ್ಲ.
ನೀವು ಈ ಸೈಡ್ ಏನಾದರೂ ಟ್ರಿಪ್ಪಿಗೆ ಪ್ಲಾನ್ ಮಾಡಿದ್ರೆ ಒಳ್ಳೊಳ್ಳೆ ಪ್ಲೇಸ್ಗಳಿದ್ದಾವೆ, ಮಾಡಿ. ಹಾಗೆ ಒನ್ ಡೇಲಿ ಹೋಗ್ಬೋದು ಆರಾಮಾಗಿ. ನಾವು ಬಂದಿದ್ದೆ ನೈಟ್ ಆಗಿತ್ತು. ಒನ್ ಡೇಲಿ 5 ಪ್ಲೇಸ್ ನೋಡಿಕೊಂಡು ರೆಸ್ಟ್ ಮಾಡಿಕೊಂಡು ಆರಾಮಾಗಿ ಬೆಂಗಳೂರಿಗೆ ಸೇರಿಕೊಂಡ್ವಿ. ಅಂದರೆ ಸಾಟರ್ಡೆ ನೈಟ್ ಹೋದ್ವಿ, ಮಂಡೇ ಮಾರ್ನಿಂಗೇ ಬಂದುಬಿಟ್ವಿ. ಎಷ್ಟು ಬೇಗ ಇಷ್ಟೊಂದು ಪ್ಲೇಸ್ ನೋಡ್ಕೊಂಡು ಬರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ನಾವು ರೆಸ್ಟ್ ಮಾಡಬೇಕಾಗುತ್ತೆ ಅಂದ್ಕೊಂಡಿದ್ವಿ. ಹಾಗಾಗಿ ಏನೋ ಹಾಗೇನು ಅನಿಸ್ಲಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸ್ತು ಈ ಟ್ರಿಪ್ಪು. ನೀವೆಲ್ಲ ನೋಡಿದ್ರಿ ಅಲ್ವಾ, ಹೇಗೆ ಅನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ಒಳ್ಳೆಯ ವ್ಲಾಗ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಆಲ್.